ಅದ್ಕೆ ಹಾ ಹೇಳು, ಏನ್ ಹೇಳ್ಬೇಕಂತಿದ್ಯಾ? ಅಂದ್ರೆ ಅದು ನಾನು ಸಪ್ರೇಟ್ ಆಗಿರ್ಬೇಕು ಅಂತ ಅನ್ಕೋತಾ ಇದ್ದೀನಿ ಅದಕ್ಕೆ. ಸಪ್ರೇಟ್ ಆಗ ಅಂದ್ರೆ? ಅಂದ್ರೆ ಹೊರಗಡೆ ಹಾಸ್ಟೆಲ್ ಇರೋಣ ಅಂತ ಅನ್ಕೋತಾ ಇದೀನಿ ಅದಕ್ಕೆ. ನೀನ್ ಆತರ ಕೆಲ್ಸ ಮಾಡೋದಕ್ಕೆ ಖಂಡಿತ ಬಿಡಲ್ಲ. ಅಂದ್ರೆ ನಿಮ್ಗೆ ಹೊಸದಾಗಿ ಮದ್ವೆ ಆಗಿತ್ತಲ್ಲ, ಮಧ್ಯ ಅಡ್ಡವಾಗಿ ನಾನ್ ಯಾಕೆ ಅಂತ. ನಾನಾಗ್ಲಿ ನಿಮ್ಮಣ್ಣ ಆಗ್ಲಿ ಆತರ ಅನ್ಕೊಳ್ಳೋದೇ ಇಲ್ಲ. ಹೊಸದಾಗಿ ಮದ್ವೆ ಆಗಿರೋರಿಗೆ ಏನೇನೋ ತೊಂದರೆ ಇರುತ್ತೆ, ಅದಕ್ಕೂ ನಾನು ಅಡ್ಡವಾಗ್ಬಿಡ್ತೀನಿ ಅಂತ ಭಯ ಆಗ್ತಿದೆ. ನೀನ್ ಏನಾದ್ರೂ ಹೇಳು ವಿಜಯ್, ನೀನ್ ನಮ್ ಜೊತೆನೆ ಇರ್ತೀಯ ಅಷ್ಟೇ. ಹಾಗಾದ್ರೆ ನನಗೆ ಮಾತು ಕೊಡ್ಬೇಕು. ಏನದು? ನಿಮ್ಗೆ ಯಾವ ತರ ತೊಂದರೆ ಬಂದ್ರೂ ಕೂಡ ಏನು ನಾಚ್ಕೊಳ್ದೆ ನನ್ನ ಹತ್ರ ಹೇಳ್ಬೇಕು, ಏನೇ ಆದ್ರೂ ಸಂಕೋಚ ಪಡ್ಕೋಬಾರ್ದು. ಹಾಗೆ ಆಗ್ಲಿ. ನಿಮ್ಮಣ್ಣ ಹತ್ರ ಹೇಳ್ದೆ ಇರೋದ್ ಕೂಡ ನಿನ್ನತ್ರನೇ ಹೇಳ್ತೀನಿ. ಹಾಗಾದ್ರೆ ಓಕೆ ಅದಕ್ಕೆ. ನಾನು ಆಫೀಸ್ಗೆ ಹೋಗಿ ಬರ್ತೀನಿ. 2 ನಿಮಿಷ ವೇಟ್ ಮಾಡು, ಬಾಕ್ಸ್ ಕಟ್ಕೊಡ್ತೀನಿ. ಅಯ್ಯೋ ಪರವಾಗಿಲ್ಲ, ಬೇಡ ಅದಕ್ಕೆ. ನೀವ್ ರೆಸ್ಟ್ ತಗೊಳ್ಳಿ. ಇವತ್ ನಮ್ಮ ಅಣ್ಣನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅದಕ್ಕೆ. ಓಕೆ ವಿಜಯ್. ಬಾಯ್ ಅದಕ್ಕೆ. ಇದೆಲ್ಲ ನಿನಗೆ ಹೊಸದಾಗ ಅನಿಸ್ತಿದೆಯಲ್ಲ? ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ? ಹಾಗೆಲ್ಲ ಏನಿಲ್ಲ ರೀ, ಎಲ್ಲ ಚೆನ್ನಾಗೇ ಇದೆ. ಅಂದರೆ ನಿಮ್ಮ ಮನೆಯವ್ರನ್ನ ಮಿಸ್ ಮಾಡ್ಕೋತಾ ಇದೆಯಾ? ಹಾಗೇನಿಲ್ಲ, ಎಲ್ಲ ಚೆನ್ನಾಗಿದೆ. ಇವಾಗ ಮಾಡೋವಂಥ ಕೆಲಸ ತುಂಬಾ ಇದೆ. ಇವಾಗ ತಾನೇ ಎಲ್ಲ ಕೆಲ್ಸನೂ ಮುಗಿಸ್ಕೊಂಡ್ ಬಂದೆ. ಅಯ್ಯೋ ದಡ್ಡಿ ಕಣೆ ನೀನು. ಇವತ್ತು ನಮ್ಮದು ಫಸ್ಟ್ ನೈಟು. ನಾವಿಬ್ಬರು ಸೇರ್ಕೊಂಡು ಮಾಡೋ ಕೆಲಸ ತುಂಬ ಇದೆ. ಅಂದ್ರೆ ಫಸ್ಟ್ ನೈಟ್ ಅಲ್ವಾ, ಸ್ವಲ್ಪ ಭಯ ಆಗ್ತಿದೆ ರೀ. ಸರಿ ಮೇಡಮ್, ನಿನಗೆ ಯಾವತ್ತು ಭಯ ಹೋಗುತ್ತೋ ಆವತ್ತೇ ಇಟ್ಕೊಳ್ಳೋಣ. ಭಯ ಅಂತ ಹೇಳ್ದೆ ಅಲ್ವಾ, ಮತ್ತ ಆ ಭಯನ್ ಹೋಗಿಸ್ಬೇಕಲ್ವಾ? ಸರಿ. ಅದಕ್ಕೆ ಏನಾಯ್ತು ಅದಕ್ಕೆ? 2 ದಿನದಿಂದ ನೋಡ್ತಾ ಇದ್ದೀನಿ. ನೀವ್ ಯಾವ್ದೋ ನೋವಲ್ಲಿದ್ದೀರಾ? ಮನೆಯವರು ನೆನ್ಪಾದ್ರ? ಅದೇನೂ ಇಲ್ಲ ವಿಜಯ್. ನೀವ್ ನನಗೆ ಮಾತು ಕೊಟ್ಟಿದ್ದೀರಾ ಅದಕ್ಕೆ, ನಿಮ್ಗೆ ಹೇಳಕ್ಕಾಗ್ದಿರೋ ಕಷ್ಟ ಬಂದಾಗ ನನ್ಗೆ ಹೇಳ್ತೀರಾ ಅಂತ. ಹೌದು, ಆದ್ರೆ ಇದನ್ ನಿಂಗ್ ಕೂಡ ಹೇಳಕ್ಕಾಗಲ್ಲ. ಅದಕ್ಕೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಅದು ಎಷ್ಟೇ ದೊಡ್ಡ ಕಷ್ಟ ಆದರೂ ಸರಿ, ನಾನು ನೋಡ್ಕೋತೀನಿ. ನನ್ ಮೇಲ್ ಪ್ರಾಮಿಸ್ ಮಾಡು, ಈ ವಿಷಯ ಯಾರಿಗೂ ಹೇಳಲ್ಲ ಅಂತ. ನನ್ನ ನಂಬಿ ನಾನು ಸಾಲ್ವ್ ಮಾಡ್ತೀನಿ. ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಯಾರಿಗೂ ಹೇಳೋದಿಲ್ಲ. ನಿನ್ನೆ ನೈಟ್ ಫಸ್ಟ್ ನೈಟ್ ಆಗ್ಲಿಲ್ಲ. ಹೌದಾ? ಯಾಕೆ? ನಿನ್ನಣ್ಣಂಗೆ ಗಂಡಸ್ತಾನೇ ಇಲ್ಲ. ಅದನ್ ರಾತ್ರಿ ಹೇಳಿದ್ರು. ಆ ಮಾತ್ ಕೇಳಿ ನನ್ನ ಹೃದಯನೇ ಚೂರಾಗ್ ಹೋಯ್ತು. ಏನ್ ಮಾತಾಡ್ತಾ ಇದ್ದೀರಾ ಅದಕ್ಕೆ? ನಾನು ಹೇಳ್ತಿರೋದೆಲ್ಲ ನಿಜ ವಿಜಯ್. ನಮ್ಮ ಅಣ್ಣನ್ನ ಯಾವ್ದಾದ್ರು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ನಿಮ್ಮಣ್ಣ ಕಳೆದ 5 ವರ್ಷದಲ್ಲಿ ಹೋಗದೆ ಇರೋ ಯಾವ ಡಾಕ್ಟ್ರೂ ಇಲ್ವಂತೆ. ಎಲ್ಗೆ ಹೋದ್ರೂ ಕಷ್ಟ, ಇನ್ ಮುಂದೆ ನಿಮ್ಗೆ ಗಂಡಸ್ತನ ಬರಲ್ಲ ಅಂದ್ರಂತೆ. ನಾನು ಒಂದ್ ಹೆಣ್ಣೆ ಅಲ್ವಾ, ನನ್ಗೂ ಆಸೆಗಳಿರುತ್ತೆ ತಾನೆ. ಇವಾಗ ನೀವು ಏನ್ ಮಾಡ್ಬೇಕು ಅನ್ಕೋತಾ ಇದ್ದೀರಾ ಅದಕ್ಕೆ? ಹಾಗೆ ಜೀವನ ಪೂರ್ತಿ ಅದನ್ನ ತಡ್ಕೊಂಡಿರಕ್ಕಾಗಲ್ಲ ಅಲ್ವಾ? ನೀವ್ ಹೇಳ್ತಿರೋದು ಕೂಡ ಕರೆಕ್ಟೇ ಅದಕ್ಕೆ. ನಾನ್ ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಕೋತಿದ್ದೀನಿ. ಅದಕ್ಕೆ ನೀವು ಆ ಥರ ಎಲ್ಲ ಮಾತಾಡಕ್ ಹೋಗ್ಬಿಡಿ, ನನಗೆ ತುಂಬಾ ಭಯ ಆಗ್ತಿದೆ. ಮತ್ತೆ ನಾನು ಏನ್ ಮಾಡ್ಬೇಕು ಅಂತೀಯಾ? ನನ್ನ ಆಸೆಗಳನ್ನ ಎಷ್ಟ್ ದಿನ ಅಂತ ಹಾಗೆ ಇಟ್ಕೋಬೇಕು? ಅದಕ್ಕೆ ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಬಟ್ ಹೇಳಿದ್ಮೇಲೆ ನೀವು ತಪ್ಪಾಗಿ ತಿಳ್ಕೊಬಾರ್ದು. ನಾನೇನು ಅನ್ಕೊಳ್ಳಲ್ಲ, ಹೇಳು. ಅಂದ್ರೆ ಈ ತರ ಮಾಡಿದ್ರೆ ನಮ್ಮ ಫ್ಯಾಮಿಲಿಲಿ ಯಾವ ತರ ತೊಂದರೆನೂ ಬರೋದಿಲ್ಲ, ಮತ್ತೆ ನೀವು ಕೂಡ ತುಂಬಾನೇ ಹ್ಯಾಪಿ ಆಗಿರ್ತೀರಾ. ಹೌದಾ? ನೀನೇನ್ ಅನ್ಕೊಂಡಿದ್ಯಾ ಹೇಳು ವಿಜಯ್. ಅಂದ್ರೆ ನಿಮ್ ಪ್ರಾಬ್ಲಮ್ಸ್, ನಿಮ್ ಇಷ್ಟನ ಹೇಳ್ಕೊಳ್ಳೋದೆ ಅಲ್ವಾ? ಹಾಗಾದ್ರೆ ಆ ಕೋರಿಕೆಗಳನ್ನ ನಾನ್ ತೀರಿಸ್ತೀನಿ. ವಿಜಯ್, ಏನ್ ಹೇಳ್ತಾ ಇದೀಯಾ? ಅದಕ್ಕೆ ಒಂದು ಸಲ ಯೋಚನೆ ಮಾಡಿ, ಇದು ನಮ್ಮ ಫ್ಯಾಮಿಲಿಗೋಸ್ಕರನೇ. ಅದಕ್ಕೆ ತಪ್ಪಾಗಿ ತಿಳ್ಕೊಬೇಡಿ ಅಂತಾನೆ ಹೇಳ್ತಾ ಇದ್ದೀನಿ. ಆದ್ರೆ ಹಾಗ್ ಮಾಡೋ ತಪ್ಪಲ್ವಾ? ನಮ್ಮ ಅಣ್ಣಂಗೆ ಆ ಥರ ಆಗಿದೆ ಅಂತ ಗೊತ್ತಾದ್ರೆ ನಮ್ಮ ತಂದೆ ಕೆಟ್ಟ ಹೆಸರು ಬರುತ್ತೆ. ನಮ್ಮ ಅಣ್ಣನ ಮರ್ಯಾದೆಗೋಸ್ಕರ ಈ ಥರ ಮಾಡೋದ್ರಲ್ಲಿ ತಪ್ಪಿಲ್ಲ.
ನೀವು ಸರಿಯಾಗಿ ಒಂದ್ಸಲ ಯೋಚನೆ ಮಾಡಿ. ನಿನ್ನ ಅಣ್ಣಂಗೋಸ್ಕರ ಆದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆದ್ರೆ ಈ ವಿಷಯ ನಮ್ಮಿಬ್ರು ಮಧ್ಯೆ ಮಾತ್ರ ಇರ್ಲಿ. ನಾನು ಸತ್ರು ಈ ವಿಷಯನ ಯಾರಿಗೂ ಹೇಳೋದಿಲ್ಲ. ನೀವು ಕೂಡ ಯಾರಿಗೂ ಹೇಳ್ಬೇಡಿ. ಈ ವಿಷಯ ಈ 4 ಗೋಡೆ ಮಧ್ಯೆನೇ ಇರಬೇಕು. ಹಾಗಾದ್ರೆ ಆ ಡೋರ್ ಕ್ಲೋಸ್ ಮಾಡ್ಬಿಟ್ಬಾ, ಸ್ಟಾರ್ಟ್ ಮಾಡೋಣ. ಅದಕ್ಕೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಹೇಳು ವಿಜಯ್. ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ ನೀವು? ಸುಳ್ಳ? ಯಾವ ವಿಷಯ? ನಮ್ಮ ಅಣ್ಣನಿಗೆ ಗಂಡಸ್ತನ ಇಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ನಿಮ್ಮ ಜೊತೆ ಹಾಗೆ ಮಾಡ್ಬೇಕಾಗಿ ಬಂತು. ಯಾಕೆ ಆ ಥರ ಸುಳ್ಳು ಹೇಳಿದ್ರವತ್ತು? ನಾನ್ ಹೇಳಿದ್ದು ಸುಳ್ಳು ಅಂತ ನಿನ್ಗೆ ಹೇಗೆ ಗೊತ್ತು? ನಿನ್ನೆ ನಾನು ಆಫೀಸಿಂದ ಬಂದಾಗ ನೀವಿಬ್ರು ರೊಮ್ಯಾನ್ಸ್ ಮಾಡ್ತಿರೋದನ್ನ ನಾನು ನೋಡಿದೆ. ಅದಕ್ಕೆ ಅಂದ್ರೆ ವಿಜಯ್, ಅದು ನೀವು ನನಗೆ ನಿಜ ಹೇಳಲೇಬೇಕು. ಅದಕ್ಕೆ ಇಲ್ಲ ಅಂದರೆ ನಮ್ಮ ಅಣ್ಣಂಗೆ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಹೇಳಿದ್ರೆ ನೀನ್ ನನ್ನ ಬಗ್ಗೆ ತಪ್ಪು ತಿಳ್ಕೊಬಾರ್ದು ವಿಜಯ್. ನಾನು ನಿಮ್ಮ ಬಗ್ಗೆ ಆಗಲಿ ನಮ್ಮ ಅಣ್ಣನ ಬಗ್ಗೆ ಆಗಲಿ ಯಾವತ್ತೂ ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ. ಅದಕ್ಕೆ ನೀವು ಹೇಳಿ. ಅದಕ್ಕೆ ನಿಂಗೆ ನನ್ನ ಪ್ರಾಬ್ಲಮ್ ಹೇಳಿದ್ರೆ ಈ ಥರ ಪ್ರಾಬ್ಲಮ್ ಕೂಡ ಇರುತ್ತೆ ಅಂತ ಡೌಟ್ ಬರ್ಬೋದು. ಅಣ್ಣನಿಗೆ ಪ್ರಾಬ್ಲಮ್ ಆದರೂ ನಿಮಗೆ ಪ್ರಾಬ್ಲಮ್ ಆದರೂ ನಾನು ಏನೋ ಒಂದು ಮಾಡಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಅಂದ್ರೆ ನನಗೊಂದು ಸೆಕ್ಷುವಲ್ ಡಿಸಾರ್ಡರ್ ಇದೆ. ಅಂದರೆ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೂ ಸ್ವಲ್ಪ ದಿನಗಳ ಹಿಂದೆನೇ ಇದು ಬಂತು. ಅಷ್ಟಕ್ಕೂ ಏನದಕ್ಕೆ ಅದು? ಅದೇನಂದ್ರೆ ನನಗೆ ತುಂಬಾ ಜನ ಗಂಡಸ್ರ ಜೊತೆ ಸೆಕ್ಸ್ ಮಾಡಬೇಕು ಅನ್ಸುತ್ತೆ. ಸಿಕ್ಕಾಪಟ್ಟೆ ಆಸೆ ಆಗತ್ತೆ. ಒಂದೊಂದ್ಸಲ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ನಾನೇ ಹರ್ಟ್ ಮಾಡ್ಕೋತೀನಿ. ಹಾಗಾದ್ರೆ ಇಷ್ಟು ದಿನ ನನ್ನ ಜೊತೆ ಅಲ್ಲದೆ ಬೇರೆ ಇನ್ನೊಬ್ರ ಜೊತೆ? ಇಲ್ಲ ವಿಜಯ್, ನಾನು ತುಂಬಾ ಕಂಟ್ರೋಲ್ ಮಾಡ್ಕೋತಿದ್ದೀನಿ. ನನ್ಗಾಗ್ಲಿಲ್ಲ ಅಂತಾನೆ ನೀನ್ ಹೆಲ್ಪ್ ತಗೊಂಡಿದ್ದು. ಅದು ಕೂಡ ಸುಳ್ಳು ಹೇಳ್ಬಿಟ್ಟು ಮಾಡ್ದೆ. ಅದಕ್ಕೆ ನಿಮ್ಮ ಪ್ರಾಬ್ಲಮ್ ನನಗೆ ಅರ್ಥ ಆಯ್ತು. ಆದರೆ ಪ್ರತಿ ಸಲ ಇದೆ ಅಂದ್ರೆ ವಿಜಯ್, ನೀನ್ ಅಣ್ಣಂಗೋಸ್ಕರ ಅದಕ್ಕಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂದೆ ಅಲ್ಲ? ಮಾಡ್ತೀನಿ. ಆದರೆ ಇದೆಲ್ಲ ಹೇಗೆ? ನನ್ನ ಆಸೆ ತೀರಿಸ್ಕೊಳ್ಳಿಲ್ಲ ಅಂದ್ರೆ ಸೂಸೈಡ್ ಥಾಟ್ಸ್ ಬರುತ್ತೆ. ನೀವು ಆ ಥರ ಕೆಲಸ ಮಾಡಬೇಡಿ. ಅದಕ್ಕೆ ನಿಮಗೆ ಆ ಥರ ಅನಿಸ್ದಾಗ ನನಗೆ ಹೇಳಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಿಜಯ್. ನಿಜಕ್ಕೂ ನೀನನ್ನ ತುಂಬಾ ಅರ್ಥ ಮಾಡ್ಕೊಂಡಿದೀಯಾ. ಮೊನ್ನೆವರೆಗೂ ನಮ್ಮ ಅಣ್ಣನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ಟ್ಯಾಬ್ಲೆಟ್ಸ್ ಇದೆಯಂತೆ, ನಾನು ಟ್ರೀಟ್ಮೆಂಟ್ ಕೂಡ ತಗೋತೀನಿ. ಅಲ್ಲಿವರೆಗೂ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ಅಣ್ಣಂಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ನಾನು ಹೇಳಲ್ಲ, ನೀನ್ ಕೂಡ ಹೇಳ್ಬೇಡ. ಇದು ಯಾವತ್ತಿಗೂ ನಮ್ಮಿಬ್ರು ಮಧ್ಯೆ ಮಾತ್ರ ಇರ್ಲಿ. ಸರಿ. ಅದಕ್ಕೆ ನಾನೀಗ ಆಚೆ ಹೋಗಿ ಬರ್ತೀನಿ. ವಿಜಯ್, ಏನೂ ಅನ್ಕೊಳ್ಳಿಲ್ಲ ಅಂದ್ರೆ ಏನದಕ್ಕೆ ಅದು? ಒಂದ್ಸಲ ಬೆಡ್ರೂಮ್ಗೆ ಹೋಗಣ್ವಾ? ಹಲೋ ರಾಜೇಶ್, ನೀನು ಕೊಟ್ಟಿರೋ ಟ್ಯಾಬ್ಲೆಟ್ ಮಾಮೂಲಾಗಿ ವರ್ಕ್ ಆಗಲಿಲ್ಲ. ಮೊದಲನೇ ದಿನನೇ ನಮ್ಮ ಅದಕ್ಕೆ ಕೊಟ್ಟೆ. ಅವ್ರಿಗೆ ಏನೇನೋ ಅನ್ನಿಸ್ತಾ ಇದೆ ಕಣ. ನನಗೆ ಡೈಲಿ ಎಂಜಾಯ್ಮೆಂಟೆ. ಥ್ಯಾಂಕ್ ಯು ಸೋ ಮಚ್ ಕಣ.